ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳು, ಅದು ನಿಗೂಢವಾದಂತಹ ಎಚ್ಚರಿಕೆಗಳು, 5 ಎಚ್ಚರಿಕೆಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಶುಭ ಅಶುಭ ಎರಡೂ ಸಹ ಇದ್ದೇ ಇರುತ್ತೆ. ಶುಭ ಇನ್ನೊಂದು ವಿಡಿಯೋ, ಇದು ಎಚ್ಚರಿಕೆ ವಿಡಿಯೋ ಆಗಿರುತ್ತೆ ಅಷ್ಟೇನೆ. ಗೊತ್ತಿರೋರಿಗೆ ಗೊತ್ತಿರುತ್ತದೆ, ಖಂಡಿತ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ನೀವಿನ್ನು ನಮ್ಮ ಚಾನಲ್ ಫಾಲೋ ಮಾಡಿದ್ರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ನಿಮ್ಮಿಂದನೇ ಆಗುವಂಥದ್ದು, ನನಗೆ ನೀವು ಮಾಡುವ ಸಹಾಯ ಅದು. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ದಯವಿಟ್ಟು. ನೀವು ಪ್ರತಿಯೊಬ್ಬರು ಸಹ ನಿಮ್ಮದೇನಾದ್ರು ಪ್ರಶ್ನೆಗಳಿದ್ದರೆ ಸೆಪ್ಟೆಂಬರ್ ತಿಂಗಳ ಸಂಬಂಧಿತವಾಗಿ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ವಿಚಾರ ಏನಾಗುತ್ತೆ, ಆ ವಿಚಾರ ಏನಾಗುತ್ತೆ, ಇದೊಂಚೂರು ಹೇಳಿ ಅನ್ನೋ ರೀತಿ ಏನಾದ್ರು ಕಮೆಂಟ್ಸ್ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಿಮ್ಮ ಪ್ರಶ್ನೆಗಳನ್ನ ನಾನು ಖಂಡಿತವಾಗಿ ಓದ್ತೇನೆ. ಸಮಯ ಸಿಕ್ಕಿದ್ರೆ ನಾನು ಅದನ್ನು ರಿಪ್ಲೈ ಸಹ ಮಾಡ್ತೇನೆ. ಮೊಬೈಲ್ ನನ್ನ ಕೈಲಿ ಇರುತ್ತೆ, ಅಲ್ಲೇ ನೋಡಿ ಅಲ್ಲೇ ರಿಪ್ಲೈ ಮಾಡ್ತಾ ಇರ್ತೇನೆ. ನಾನು ಸಮಯ ಸಿಕ್ಕಾಗ ಖಂಡಿತವಾಗಿ ಪ್ರಯತ್ನ ಮಾಡಿಯೇ ಮಾಡ್ತೇನೆ. ಮೊದಲನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸ್ಥಾನ ಪಲ್ಲಟ ಅಥವಾ ಸ್ಥಾನ ಭ್ರಂಶ ಅನ್ನೋದು ರೀತಿಯಲ್ಲಿ ವ್ಯತ್ಯಾಸವಾಗುತ್ತೆ. ನಿಮ್ಮ ಜಾಬ್ ಅಲ್ಲಿ ವ್ಯತ್ಯಾಸ ಆಗ್ಬೋದು, ಅಂದ್ರೆ ಜಾಗದ ವ್ಯತ್ಯಾಸ ಅಂತ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ನನಗೆ ಕಾಣ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸ್ಥಾನ ಭ್ರಂಶ ಅಂತ, ಸ್ಥಾನ ವ್ಯತ್ಯಾಸ, ಸ್ಥಾನ ಪಲ್ಲಟ ಇತ್ಯಾದಿಗಳಾಗ್ಬೋದು. ನೀವು ಇಲ್ಲಿ ಕುತ್ಕೋಬೇಡ್ರಿ, ಇನ್ಮೇಲೆ ನಿಮ್ ಕ್ಯಾಬಿನ್ ಚೇಂಜ್ ಮಾಡಿದೀವಿ ಅನ್ಬೋದು. ಈ ಆಫೀಸ್ ಅಲ್ರಿ, ನೀವು ಇನ್ನೊಂದು ಆಫೀಸಿಗೆ ಬರ್ಬೇಕು ಇನ್ಮೇಲೆ ಅನ್ಬೋದು. ಅಥವಾ ಅಂಗಡಿಯಲ್ಲಿ ಏನೋ ವ್ಯಾಪಾರ ಮಾಡೋರ್ಗಾದ್ರೆ ಅಂಗಡಿ ನಿಮ್ಮ ವ್ಯವಹಾರಗಳಲ್ಲಿ ಏನೋ ವ್ಯತ್ಯಾಸ, ಇಲ್ಲೆಲ್ಲ ಇಲ್ಲಿ ಡೆಲಿವರಿ ಅಲ್ರಿ, ಇನ್ನೊಂದು ಕಡೆ ಡೆಲಿವರಿ ಕೊಡಬೇಕಿನ ಮೇಲೆ ನೀವು ರೆಗ್ಯುಲರ್ ಆಗಿ ಒಟ್ಟ ನಿಮಗೆ ಅದು ಇಷ್ಟ ಆಗೋದಿಲ್ಲ. ನಿಮಗೆ ಇಷ್ಟ ಆಗದೇ ಇರೋ ರೀತಿಯಲ್ಲಿ, ನಿಮಗೆ ಸಮಾಧಾನ ಆಗದೇ ಇರೋ ರೀತಿಯಲ್ಲಿ ಏನೋ ಒಂದು ವ್ಯತ್ಯಾಸವಾಗುವ, ಸ್ಥಾನ ಪಲ್ಲಟವಾಗುವ ಸಾಧ್ಯತೆಗಳಿದೆ. ನೀವು ಕರ್ಕಾಟಕ ರಾಶಿಯವರು ಮೊದಲೇ ಮುಂಗೋಪಿಗಳು. ಈ ಸ್ಥಾನ ಪಲ್ಲಟ ನಿಮಗೆ ಇಷ್ಟ ಆಗಲ್ಲ. ನೀವು ಜಾಬ್ ಮಾಡೋದು ಜಾಗದಲ್ಲೋ ಅಥವಾ ಬಿಸ್ನೆಸ್, ಇದು ನಿಮಗೆ ಪ್ರತಿಭಟಿಸ್ತೀರಿ, ಹಿಂಗಾಗಲ್ಲ ರೀ ಹಂಗೆ ಅಂತ. ಅದರಿಂದ ಕೆಲವಿಷ್ಟು ನಷ್ಟವನ್ನ ಮಾಡಿಕೊಳ್ಳುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಸೊ ಅದರಿಂದ ಏನೇ ಸ್ಥಳಪಟ್ಟ ಏನೇ ಆಗಲಿ ಸ್ವಲ್ಪ ಕಾಮ್ ಅಂಡ್ ಕೂಲ್ ಆಗಿ ವಿಚಾರನ ತಗೊಳ್ಳಿ, ಯೋಚನೆ ಮಾಡಿ, ಪ್ರೊಸೆಸ್ ಮಾಡಿ, ನಿಮ್ಮ ತಲೆಯಲ್ಲಿ ಬ್ರೈನ್ ಓಡಿಸಿ. ಈ ನಿಮ್ಗೆ ಏನೋ ಒಂದು ದಾರಿ 100% ನೀವು ಕಂಡುಹಿಡಿತೀರಾ, ನೀವು ಹೊರಗಡೆ ಬರ್ತೀರಾ. ಅದರಲ್ಲೂ ಈ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಾದ್ರೆ ಈಸಿಯಾಗಿ ನೀವು ಕಂಡುಹಿಡಿದು ಬಿಡ್ತೀರಾ, ಆಯ್ತಲ್ವಾ. ಪುನರ್ವಸು ನಕ್ಷತ್ರ ಕರ್ಕಾಟಕ ಓಕೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರು ಸ್ವಲ್ಪ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟು ಜಗಳ ಮಾಡಿಬಿಡ್ತೀರಾ. ಸೊ ಕರ್ಕಾಟಕ ರಾಶಿಯಲ್ಲೇ ಇಷ್ಟು ವ್ಯತ್ಯಾಸಗಳಿದೆ. ನೀವು ಸಮಾಧಾನವಾಗಿರಿ, ಸಮಾಧಾನವಾಗಿ ಯೋಚನೆ ಮಾಡಿ. ಇಲ್ಲ ನಾವು ವಿಶೇಷವಾಗಿ ದೇವತಾರಾಧನೆ ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ವಿಶೇಷ ಪ್ರಸಾದವೂ ಸಹ ಕೊಡ್ತಾ ಇದ್ದೇವೆ ನಾವು ನಿಮಗೋಸ್ಕರವಾಗಿ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶುಗರ್ ರಿಲೇಟೆಡ್ ಆಗಿರತಕ್ಕಂಥ ಪ್ರಾಬ್ಲಮ್ಗಳು, ಸಕ್ಕರೆ ಕಾಯಿಲೆ ಅಂತೀವಲ್ಲ, ಅದೇನೋ ಸ್ವಲ್ಪ ವ್ಯತ್ಯಾಸ, ಶರೀರದಲ್ಲಿ ಶುಗರ್ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ. ಸೊ ಅದರಿಂದಾಗಿ ನಿಮ್ಮ ಆಹಾರದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಕಾರ್ಬ್ಸ್ ಅಂತಾರೆ ಆಂಗ್ಲ ಭಾಷೆಯಲ್ಲಿ, ಅದರ ಸೇವನೆ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಹಾಗೂ ಬಹಳ ಮುಖ್ಯವಾಗಿ ಕಣ್ಗಳ ವಿಚಾರ, ಯಾಕಂದ್ರೆ ಶುಗರ್ ಚಿಕ್ಕವಡೆ ಆದರೂ ಎಫೆಕ್ಟ್ ಆಗೋದು ಕಣ್ಗಳಿಗೆ. ಅದು 40, 50, 60 ಪ್ಲಸ್ ಏಜ್ನವರಿಗೆ ಸ್ವಲ್ಪ ನಾರ್ಮಲ್ ಆಗಿರ್ತಕ್ಕಂಥವ್ರಿಗೂ ಶುಗರ್ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ. ಏನೋ ಆಹಾರ ವ್ಯತ್ಯಾಸವಾಗಿ ಶುಗರ್ ವ್ಯತ್ಯಾಸ ಆಗುತ್ತೋ ಶರೀರದಲ್ಲಿ ಗೊತ್ತಿಲ್ಲ, ಬಟ್ ಸಾಧ್ಯತೆ. ಜೊತೆಗೆ ದಂತ ಅಂದ್ರೆ ಹಲ್ಲಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಹಲ್ಲು ನೋವು ತುಂಬಾ ಬರ್ತಕ್ಕಂಥದ್ದು, ಹಲ್ಲು ಉದುರು ಹೋಗ್ತಾ, ಹಲ್ಲು ಅಲ್ಲಾಡ್ತಾ ಇದೆ ಅನ್ನುವಂಥದ್ದು, ಹಲ್ಲು ಹುಳ ಬಿದ್ದಿದೆ ಅಂತಕ್ಕಂಥದ್ದು, ಹಲ್ಲು ಚೇಂಜ್ ಮಾಡಬೇಕು, ಕ್ಯಾಪ್ ಹಾಕಿ, ಏನೋ ಒಂದು ಹಲ್ಲಿನ ಡಾಕ್ಟರ್ ಹತ್ರ ಹೋಗಿ ಬರಬೇಕಾದ ಪರಿಸ್ಥಿತಿಯು ಸಹ ಬಂದ್ಬಿಡ್ಬೋದು. ದವಡೆ, ಹಲ್ಲು ಈ ತರದ. ಸೊ ನೀವೇನಾದ್ರು ಈ ಹೊಗೆ ಸೊಪ್ಪು, ಗುಟ್ಕ ಇತ್ಯಾದಿಗಳು ಸೇವನೆ ಮಾಡೋರಾದ್ರೆ ಭಯಂಕರ ಸಮಸ್ಯೆ ಆಗ್ಬಿಡ್ಬಹುದು. ದುಶ್ಚಟಗಳನ್ನ ಅವ್ರಿಗೆ ಏನ್ ಹೇಳಲಿಕ್ಕಾಗಲ್ಲ. ಸೊ ಅದರಿಂದ ದಯವಿಟ್ಟು ಕಂಟ್ರೋಲ್ ಇರಬೇಕಾಗತ್ತೆ ನೀವು, ಹಾಗೂ ಆ ಚಟಗಳಿಂದ ದೂರ ಇರಬೇಕಾಗತ್ತೆ ಅಲ್ವಾ. ಸೊ ದಯವಿಟ್ಟು, ಜೊತೆಗೆ ನಾವು ವಿಶೇಷವಾಗಿ ನಿಮ್ಮ ಆರೋಗ್ಯ ಬಾಧೆಗಳು ಹೆಚ್ಚು ಕಡಿಮೆ ಆಗಬಾರದು. ಯಾಕಂದ್ರೆ ಈ ಶುಗರ್ ವ್ಯತ್ಯಾಸ ಹತ್ರ ತಲೆ ಸುತ್ತು ಬರುವಂತದೆಲ್ಲ ಆಗ್ತಾ ಇರುತ್ತೆ. ನೀವು ವಾಹನ ಚಾಲನೆ ಮಾಡ್ಬೇಕಾದ್ರೆ ಮತ್ತೊಂದು ಇನ್ನೊಂದು ಸಮಯದಲ್ಲಿ ಆಗಬಾರ್ದಲ್ಲ. ಸೊ ಅದರಿಂದಾಗಿ ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಒಂದು ಮಂತ್ರವನ್ನ ನೀವು ದಯವಿಟ್ಟು
ಆದಷ್ಟು ಜಪ ಮಾಡಿ. ಒಂದು 28 ಸಲನಾರು ಪ್ರತಿ ದಿವಸ ಜಪ ಮಾಡ್ತಾ ಇರಿ ಈ ಮಂತ್ರವನ್ನು. ಖಂಡಿತವಾಗಿ ನಿಮ್ಮ ಆರೋಗ್ಯ ಸರಿ ಹೋಗ್ತದೆ, ಸಮಸ್ಯೆಗಳಾಗೋದೇ ಇಲ್ಲ. ಇಲ್ಲ ಅಂತಂದ್ರೆ ನಾವು ವಿಶೇಷವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ವಿಶೇಷ ಪ್ರಸಾದವನ್ನೇ ಕೊಡ್ತಾ ಇದ್ದೇವೆ, ಕರುಂಗಾಲಿ ಬ್ರಾಸ್ಲೆಟ್. ಆ ಕರುಂಗಾಲಿ ಬ್ರಾಸ್ಲೆಟ್ ಏನು ಕೊಡ್ತಾ ಇದ್ದೇವೆ, ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿ ಮಾಹಿತಿ ಕೊಡ್ತೇನೆ. ಮೂರನೆಯ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಪಿತ್ರಾರ್ಥನಾಶೋ ಭವೇತ್, ಅಂದ್ರೆ ಪಿತ್ರಾರ್ಜಿತ ಆಸ್ತಿಯ ಸ್ವರೂಪದಲ್ಲಿ ಬರುವಂತಹ ಒಂದಿಷ್ಟು ಸಂಪತ್ತನ್ನ ನೀವು ನಾಶ ಮಾಡುವ ಅಂದ್ರೆ ಹಾಳು ಮಾಡುವ ಸಾಧ್ಯತೆಗಳು, ಅಥವಾ ತಂದೆಗೋಸ್ಕರ ದುಡ್ಡನ್ನ ಅಂದ್ರೆ ತಂದೆಗೋ ಹುಷಾರಿಲ್ಲ, ತಂದೆಗೇನೋ ಖರ್ಚು ಮಾಡಿದ್ರಿ ಅಂದ್ರೆ ನಿಮ್ಮ ಕರ್ತವ್ಯ, ನೀವು ಮಾಡಲೇಬೇಕು. ಆದರೆ ತಂದೆಯವರಿಂದ ದುಡ್ಡು ತಗೊಂಡು ಅದನ್ನ ವೇಸ್ಟ್ ಮಾಡ್ತಕ್ಕಂಥದ್ದು, ಅಥವಾ ಪಿತ್ರಾರ್ಜಿತ ಆಸ್ತಿ ಸ್ವರೂಪದಲ್ಲಿ ನಿಮ್ಗೆ ಏನೋ ದುಡ್ಡು ಬಂತು ಅದು ಸುಮ್ಮನೆ ಬ್ಯಾಡದ ವಿಚಾರಗಳಲ್ಲಿ ಅದನ್ನು ಖರ್ಚು ಮಾಡ್ತಕ್ಕಂಥದ್ದು, ಈ ತರಹ ಪಿತ್ರಾರ್ಜಿತ ಆಸ್ತಿಯ ವಿಚಾರ ವ್ಯವಹಾರಗಳಲ್ಲಿ ಬರತಕ್ಕಂಥದ್ದನ್ನ ನೀವು ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ಬಂಡವಾಳದ ಹೂಡಿಕೆಯಲ್ಲಿ ನಷ್ಟ, ಅಂದ್ರೆ ನೀವು ಒಂಚೂರು ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನೀವು ಕರ್ಕಾಟಕ ರಾಶಿಯವರು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ, ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ, ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೋಬೇಕು, ಅಥವಾ ಎಲ್ಲೋ ಒಂದು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ, ಲ್ಯಾಂಡ್ ಆದ್ರೆ ಟು ಎನ್ ಎಕ್ಸ್ಟೆಂಟ್ ಓಕೆ ಅಂತ ಅನ್ಸುತ್ತೆ, ಶುಭ ವಿಚಾರಗಳಲ್ಲಿ ನೋಡೋಣ. ಬಟ್ ಅದನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಒಂದು ಬಿಸ್ನೆಸ್ ರೀತಿಯ ಬಿಸ್ನೆಸ್ಗೋಸ್ಕರ ವ್ಯಾಪಾರಿ ದೃಷ್ಟಿಯಿಂದ ನೀವೇನೇನು ಹೂಡಿಕೆ ಮಾಡಬೇಕು ಅನ್ಕೊಂಡಿದ್ದೀರೋ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನದಾದ ಗಮನ ಅವಶ್ಯಕತೆ ನನಗೆ ಕಂಡು ಬರ್ತಾ ಇದೆ. ಅದರಲ್ಲೂ ಶೇರ್ ಮಾರ್ಕೆಟ್ ಅಂತಾದ್ರೂ ಸ್ವಲ್ಪ ಹೆಚ್ಚಿನದಾದಂತಹ ಗಮನವೇ ಕೊಡಬೇಕಾಗ್ತದೇನೋ, ಗೊತ್ತಲ್ವಾ? ಖಂಡಿತ ಸ್ವಲ್ಪ ಎಚ್ಚರಿಕೆ ವಹಿಸಿ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಎಲ್ಲಿ ಗೊತ್ತಾ, ನಿಮ್ಮ ಕೈಯಲ್ಲಿ ದುಡ್ಡು ಆಡ್ಬಿಡತ್ತೆ. ಅವ್ರಿಗೇನು ಬಿಡಪ್ಪ, ಅವರಪ್ಪ ಬೇಜಾನ್ ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೇನು ಬಿಡಮ್ಮ, ಅವರಪ್ಪ ನೋಡ್ಕೊಂತಾರೆ. ತಂದೆ ಕಡೆಯಿಂದ ಬರುವ ದುಡ್ಡು ದೃಷ್ಟಿಯಿಂದ ಏನಾಗುತ್ತೆ, ಹೋಯ್ತು ಆ ದುಡ್ಡು ನಿಮ್ಗೆ ಕೆಲ್ಸಕ್ಕೆ ಬರ್ದಂಗೆ ಕೈಗೆ ಬಂತು, ಬಾಯಿ ಸುಮ್ಮನೆ ವೇಸ್ಟ್ ಆಗೋಯ್ತು ಅಂತ. ಸೊ ದೃಷ್ಟಿ ದೋಷದಿಂದನೂ ಸ್ವಲ್ಪ ನೀವು ಕೆಲವಿಷ್ಟು ಒಳ್ಳೊಳ್ಳೆ ಅವಕಾಶಗಳು, ಒಳ್ಳೊಳ್ಳೆ ನಿಮ್ಮ ಕೈಲಿರೋದನ್ನೆಲ್ಲ ಕಳ್ಕೊಂಡ್ಬಿಡ್ಬೋದು, ಗೊತ್ತಲ್ವ? ಯಾರು ದೃಷ್ಟಿ ಹಾಕಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಗುರುಳೆ ಅಂತ ತಾತ್ಸಾರ ಮಾಡೋಂಗಿಲ್ಲ. ದೃಷ್ಟಿ ದೋಷವೂ ಸಹ ಸಮಸ್ಯೆನೆ. ಅದಕ್ಕೋಸ್ಕರ ನಾವು ಕುದೃಷ್ಟಿ ಪರಿಹಾರ ಹೋಮಾದಿಗಳನ್ನು ಮಾಡಿ ವಿಶೇಷ ಕರುಂಗಾಲಿ ಬ್ರೇಸ್ಲೆಟ್ ಕೊಡ್ತಾ ಇದ್ದೇವೆ, ತಾಯಿತಾನು ಕೊಡ್ತಾ ಇದ್ದೇವೆ, ಒಂದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. 4ನೇ ಎಚ್ಚರಿಕೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕುಟುಂಬದಲ್ಲಿ ಒಂದು ಸ್ವಲ್ಪ ಒಡಕು ಬರುವ ಸಾಧ್ಯತೆ ಸ್ವಲ್ಪ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಸಹೋದರರೊಂದಿಗೆ ಭಿನ್ನಾಭಿಪ್ರಾಯ, ಮನೆಯಲ್ಲಿ ನೀವು ಹೇಳಿದ್ದಕ್ಕೇನೋ ಒಂದು ವಿರುದ್ಧವಾಗಿ ನೀವು ನಾನು ಹಿಂಗೆ ಮಾಡಬೇಕು ಅನ್ಕೊಂಡಿದ್ರೆ, ಯಾಕೆ ಹಂಗೆ ಮಾಡ್ತೀರಾ, ಬೇಡ, ಯಾಕೆ ಹಂಗೆ ಮಾಡ್ತೀಯಾ, ಬೇಡ, ನಿಮ್ಮ ಅಭಿಪ್ರಾಯಕ್ಕೆ ಸ್ವಲ್ಪ ವಿರುದ್ಧವಾಗಿ ಬರುವ ಸಾಧ್ಯತೆ ಇದೆ. ಇದು ಕುಟುಂಬದಲ್ಲಿ ಒಂದು ಒಡಕನ್ನ ಸೃಷ್ಟಿ ಮಾಡಬಹುದು. ನಿಮ್ಮ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ, ಅಥವಾ ನಿಮಗೋ ಅಥವಾ ಇನ್ನೊಬ್ರಿಗೆ ಇರಬಹುದು, ಏನೋ ಒಂದು ಅನುಕೂಲವಾಗಿ ಆ ಅನುಕೂಲದಿಂದ ನೆಂಟರಿಷ್ಟರಿಗೆಲ್ಲ ಹೊಟ್ಟೆ ಹೊರದು ಅವರೇನೋ ಮತ್ತೇನೋ ಕಡ್ಡಿಗೀರಿ ಮತ್ತೊಂದೇನೋ ಸಮಸ್ಯೆ ಆದರೂ ಆಶ್ಚರ್ಯ ಇಲ್ಲ, ಗೊತ್ತಾಯ್ತಲ್ವಾ? ಇಲ್ಲಿ ಕೆಲಸ ಮಾಡೋದು ದೃಷ್ಟಿ ಸಮಸ್ಯೆನೇ. ಅದಲ್ಲದೆ ಕುಟುಂಬದಲ್ಲಿ ಒಡಕು, ಭಿನ್ನಾಭಿಪ್ರಾಯ ಇದೆಲ್ಲ ಬರಲಿಕ್ಕೆ ಮೂಲ ಕಾರಣ ಯಾವುದೋ ಒಂದು ಕೆಲಸ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಅದರಿಂದ ನಿಮ್ಮ ಮೇಲೆ ಒಂದು ಆಪಾದನೆ ಬಂದೆ, ಸುಮ್ಮನೆ ನೀವು ಅವಾಗೂ ಹಿಂಗೆ ಹೇಳ್ಬಿಟ್ಟು ಒಂದಿಷ್ಟು ದುಡ್ಡು ಹಾಳು ಮಾಡಿದೆ, ಅವಾಗೂ ಹಿಂಗೆ ಹೇಳ್ಬಿಟ್ಟು ಒಂದು ಟೈಮ್ ಹಾಳು ಮಾಡಿದೆ, ಅವಾಗೂ ಹಿಂಗೆ ಹೇಳ್ಬಿಟ್ಟು ಒಂದಿಷ್ಟು ವೇಸ್ಟ್ ಮಾಡಿದೆ, ಮತ್ತೆ ನಾನು ಹಂಗೆ ಮಾಡೋಕ್ಕೊಡಲ್ಲ, ಈ ಥರದ ಅಭಿಪ್ರಾಯಗಳು ಬರಬಹುದು. ಸೊ ಅಂದರೆ ಹಳೆಯದನ್ನು ಮುಂದೆ ಅದನ್ನು ಉದಾಹರಿಸಿ ಈಗ ಉದಾಹರಣೆಗಾಗಿ ಕೊಡ್ತಕ್ಕಂಥದ್ದು, ಹೀಗೆಲ್ಲ ಮಾಡಿ ಕುಟುಂಬದಲ್ಲಿ ಒಡಕು ಬರುವ ಸಾಧ್ಯತೆ ಇರ್ತದೆ. ಅದಾಗಬಾರ್ದು, ಯಾವುದೇ ಕಾರಣಕ್ಕೂ ಅದಾಗಬಾರ್ದು. ಅದಾಗದಂಗೆ ಸ್ವಲ್ಪ ನೀವು ನೋಡ್ಕೊಳ್ಬೇಕು. ಇಲ್ಲಿ ಮತ್ತೆ ಎಲ್ಲ ರೀತಿಯಲ್ಲಿ ಚೆನ್ನಾಗಿರುತ್ತೆ. ನಿಮ್ಮ ಪಾಸ್ಟ್ ಡೀಡ್ಸ್, ನಿಮ್ಮ ಹಳೆಯ ಇನ್ವೆಸ್ಟ್ಮೆಂಟ್ ಇರ್ಬೋದು, ನೀವು ಈ ಹಿಂದೆ ಮಾಡಿದ ಯಾವುದೋ ಕೆಲಸ ಇರ್ಬೋದು, ಇದೇ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಅದು 15ರ ನಂತರ, ಅದು ಯಾವಾಗ ಸೆಪ್ಟೆಂಬರ್ 15ರ ನಂತರ, ಅಲ್ಲಿ ತನಕ ಆಕ್ಚುಲಿ ಚೆನ್ನಾಗಿದೆ, ಅದರ ನಂತರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮೊನ್ನೆವರೆಗೆಲ್ಲ ಚೆನ್ನಾಗಿದ್ರಲ್ಲಪ್ಪ, ಈ ಸಡನ್ ಆಗಿ ಏನಾಯ್ತು ನಿಮಗೆ ಅನ್ನುವ ರೀತಿಯಲ್ಲಿ ಕೂಡ ವ್ಯತ್ಯಾಸ ಆಗಬಹುದು, ಹೇಳಕ್ಕಾಗಲ್ಲ. ಸೊ ಅದರಿಂದ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕುಟುಂಬದಲ್ಲಿ ಒಡಕಾಗದಂತೆ ಎಲ್ಲ ಅನ್ಯೋನ್ಯವಾಗಿ ಚೆನ್ನಾಗಿರುವಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿರ್ತದೆ. ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತೇವೆ. ಸೊ ಅದರಿಂದ ಎಲ್ಲರೂ ನಿಮ್ಮ ಜೊತೆಗೆ ಕೂಡಿಕೊಂಡಿರುವಂತೆ ನೋಡ್ಕೊಳ್ಬೇಕು. ಇಲ್ಲಿ ದೃಷ್ಟಿದೋಷದಿಂದಾಗಿ ಅಥವಾ ಬೇರೆ ಯಾವುದೇ ಸಮಸ್ಯೆಗಳಿಂದಾಗಿ ಒಡಕು ಉಂಟಾಗಬಾರ್ದು. ಎಲ್ಲ ದಿಕ್ಕುಗಳಲ್ಲೂ ಅಷ್ಟದಿಗ್ಬಂಧನ ಆಗ್ಬಿಡ್ಬೇಕು ಕರ್ಕಾಟಕ ರಾಶಿಯವರಿಗೆ. ಯಾಕೆಂದ್ರೆ ಚೆನ್ನಾಗಿರುವ ಸಂತೋಷವಾಗಿರುವ ಯೋಗಗಳು ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಬಟ್ ಯಾವುದೋ ಒಂದು ಎಲ್ಲ ಚೆನ್ನಾಗಿತ್ತು ಸರ್, ಅದೊಂದು ವಿಚಾರದಿಂದಾಗಿ ಎಲ್ಲ ಒಡಕುಂಟಾಗೋಯ್ತು, ಚೆನ್ನಾಗಿದ್ದು ಹಾಳಾಗೋಯ್ತು ಅನ್ನೋ ಥರ ಆಗಬಾರ್ದು ಅಂತ. ಸೊ ಅಷ್ಟದಿಗ್ಬಂಧನ ಬಹಳ ಮುಖ್ಯವಾಗಿರುತ್ತೆ. ನಾವು ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮವನ್ನೇ ಮಾಡ್ತಾ ಇದ್ದೇವೆ, ವಿಶೇಷ ಪ್ರಸಾದಾದಿಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 5ನೇಯ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ
ಮಿಥ್ಯಾಪವಾದ ಅಂತ ಕಂಡು ಬರ್ತಾರೆ. ಅಂದರೆ ಸುಳ್ಳು ಅಪವಾದಗಳು, ನಿಮ್ಮ ಬಗ್ಗೆ ಸುಳ್ಳು ಅಪಪ್ರಚಾರ, ನಿಮಗೆ ಬಹಳ ಬೇಕಾದವರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಶತ್ರುಗಳು, ಗುಪ್ತ ಶತ್ರುಗಳು ಇರ್ತಾರಲ್ಲ, ಅವರು ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಅಪಪ್ರಚಾರ, ಮಿಥ್ಯಾರೋಪ ಅಂದರೆ ಸುಳ್ಳು ಸುಳ್ಳು ಆರೋಪಗಳು ನಿಮ್ಮ ಮೇಲೆ ಮಾಡಿ ನಿಮ್ಮ ಬಗ್ಗೆ ಸುಳ್ಳು ಸುಳ್ಳು ಪ್ರಚಾರಗಳನ್ನು ಮಾಡಲಾಗ್ತದೆ ಅಂತ ಕಂಡು ಬರ್ತಾ ಇದೆ. ನೀವು ಸರಿ ಇಲ್ಲ ಅಂತಲೋ, ನೀವು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ ಅಂತಲೋ, ನಿಮ್ಮ ಎಲ್ಲ ಸಮಸ್ಯೆಯ ಮೂಲ ಬೇರು ನೀವೇ, ನಿಮ್ಮಿಂದನೇ ಎಲ್ಲ ಹಾಳಾಗ್ತಾ ಇರೋದು ಅನ್ನುವ ರೀತಿಯಲ್ಲಿ ಮಿಥ್ಯಾಪವಾದಗಳನ್ನು ಎದುರಿಸಬೇಕು. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಮೇಲೆ ಸುಳ್ಳು ಆಪಾದನೆಗಳು ಬರ್ತದೆ. ಕರ್ಕಾಟಕ ರಾಶಿಯವರು ಅದನ್ನು ಎದುರಿಸಲಿಕ್ಕೆ ಸಿದ್ಧರಾಗಿರಬೇಕು, ಮಾನಸಿಕವಾಗಿ ಸಿದ್ಧರಾಗಿ, ನನ್ನ ಮೇಲೆ ಒಂದು ಆಪಾದನೆ ಬರುತ್ತೆ, ನಾನು ಅದನ್ನು ಎದುರಿಸ್ತೀನಿ ಅನ್ನೋ ರೀತಿಯಲ್ಲಿ. ಇದನ್ನು ತಾತ್ಸಾರದಿಂದ ಎದುರಿಸೋದಲ್ಲ. ಅಂದರೆ ಈ ಕಿವಿ ಕೇಳಿ ಈ ಕಿವಿಲಿ ಬಿಟ್ಬಿಡುವಂಥದ್ದು ಇರಬಹುದು, ಅಥವಾ ಹೋಗ ಏನು ಬೇಕಾದ್ರೆ ಹೇಳ್ಕೋಗಿ ನನಗೇನಾಗಬೇಕಾಗಿಲ್ಲ, ನಿನ್ನಿಂದ ನನಗೇನಾಗಬೇಕು, ಈ ಥರ ಎದುರಿಸೋದಲ್ಲ. ಎದುರಿಸುವುದು ಅಂದರೆ ಏನು, ನಿಮ್ಮ ತಪ್ಪಿಲ್ಲ ಅನ್ನುವಂಥದ್ದು ಬಿಡಿಸಿ ಹೇಳ್ತಕ್ಕಂಥದ್ದು. ಇಲ್ಲೇ ಕರ್ಕಾಟಕ ರಾಶಿಯವರು ಎಡುವುದು ಸಾಮಾನ್ಯವಾಗಿ ನೀವು ಎಡುವುದಿಲ್ಲೇ. ಎಲ್ಲಿ ಎಡುವುದೇ ನಾನು ಅಂತಂದ್ರೆ ಇಲ್ಲೇ ಎಡುವುದು. ಏಕೆ? ನೀವು ಅದನ್ನು ಬಿಡಿಸಿ ಹೇಳಲಿಕ್ಕೆ ಹೋಗಲ್ಲ. ಏನು ಬೇಕಾದ್ರೆ ತಿಳ್ಕೊ ಹೋಗು ಅಂತ ಬಿಟ್ಬಿಡ್ತೀರಾ, ಅದೇ ತಪ್ಪು ಅಂತ. ನಿಮ್ಮ ತಪ್ಪಿಲ್ಲ ಅನ್ನುವಂಥದ್ದನ್ನು ಬಿಡಿಸಿ ಹೇಳಲಿಕ್ಕೆ ಏನು, ನೋಡಪ್ಪ ಹಿಂಗಾಯ್ತು, ನನ್ನ ತಪ್ಪೇನಿದೆ ಇದರಲ್ಲಿ, ನನ್ನ ತಪ್ಪಿಲ್ವಲ್ಲ ಅನ್ನುವಂಥದ್ದನ್ನು ಬಿಡಿಸಿ ಹೇಳಬೇಕಾಗ್ತದೆ ನೀವು, ಆಯಿತಾ? ಆಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಅಪಪ್ರಚಾರ ಆಗ್ಬಿಡ್ಬೋದು. ನಿಮ್ಮ ಬಗ್ಗೆ ಒಂದು ಫೋಟೋ ಹಾಕ್ಬಿಟ್ಟು ಇವ್ರು ಸರಿ ಇಲ್ಲ ಅಂದ್ಬಿಡೋದು, ನಿಮ್ಮ ಬಗ್ಗೆ ಒಂದು ವಿಡಿಯೋ ಏನು ಸರಿ, ಈ ಥರ ಆಗ್ಬಿಡ್ಬೋದು. ಆದ್ದರಿಂದ ಎಲ್ಲರೂ ಬೀದಿಗಳಲ್ಲಿ ಜಗಳ ಪಗಳ ನೀವು ಬಿಡಿಸೋಕೆ ಹೋಗೋದು, ನೀವು ಮಧ್ಯದಲ್ಲಿ ನಿಂತ್ಕೊಳ್ಳೋದು, ಇದೆಲ್ಲ ಸ್ವಲ್ಪ, ಯಾಕೆಂದರೆ ವಿಡಿಯೋ ಇವಾಗ ಏನೇ ಆದರೂ ಮೊದಲು ಮೊಬೈಲ್ ತೆಗಿತಾರೆ, ಎಲ್ಲರೂ ಮೊಬೈಲ್ ತೆಗೆದು ರೆಕಾರ್ಡ್ ಮಾಡ್ಕೊಳ್ತಾರೆ, ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಹಾಕ್ಬಿಡ್ತಾರೆ ಅದನ್ನು. ಸೊ ನೀವು ಯಾವುದೋ ಒಂದು ಆಂಗ್ಸೈಟಿಲಿ ಕೂಗಾಡ್ಬಿಟ್ರೆ ಅದೆಲ್ಲ ಕಡೆ ಅಪಪ್ರಚಾರ ಆಗ್ಬಿಡುತ್ತೆ, ಗೊತ್ತಾಯ್ತಲ್ವ? ಸೊ ಇದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರಬೇಕು. ದೃಷ್ಟಿದೋಷದಿಂದ, ಶತ್ರುಗಳಿಂದ, ಈ ಥರ ಏನು ಸಡನ್ನಾಗಿ ಆಗುವ ಬೆಳವಣಿಗೆಗಳಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸೊ ಸಿಂಪಲ್ ಪರಿಹಾರಗಳು ಸಹ ನಾನು ತಿಳಿಸಿದ್ದೇನೆ. ವಿಶೇಷವಾದಂತಹ ಪರಿಹಾರ ಅಂದರೆ ಸೆಪ್ಟೆಂಬರ್ ಅಂತಲ್ಲ, ಅದರ ನಂತರವೂ ಸಹ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ನಿಮ್ಗಾಗುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಆಗಸ್ಟ್ 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ, ಶ್ರಾವಣ ಮಾಸದ ಅಮಾವಾಸ್ಯೆ, ಮತ್ತೆ ಪುನಃ ಶನಿವಾರ ಬಂದಿದೆ, ಶ್ರಾವಣ ಕೊನೆಯ ಶನಿವಾರನೂ ಆಗಿದೆ. ಸೊ ಬಹಳ ಪವರ್ಫುಲ್ ಆಗಿರತಕ್ಕಂಥ ದಿವಸ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ದಿಕ್ಕಿನಿಂದಲೂ ನಿಮಗೆ ಸಮಸ್ಯೆ ಆಗಬಾರದು. ಅದೇನೇ ಹೇಳ್ತದೆ, ಅಷ್ಟದಿಗ್ಬಂಧನ, 8 ದಿಕ್ಕುಗಳಿಂದಲೂ ಸಹ ನಿಮಗೆ ಯಾವುದೇ ಸಮಸ್ಯೆ ಆಗಬಾರದು ಅನ್ನೋ ರೀತಿಯಲ್ಲಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಅದ್ರ ಜೊತೆಗೆ ನಿಮ್ಮ ಎಲ್ಲ ಆರೋಗ್ಯ ಬಾಧೆಗಳ ಪರಿಹಾರ, ದೀರ್ಘ ವೇದೋಕ್ತವಾದಂತಹ ಆಯಸ್ಸು ಪರಮಾತ್ಮನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ಕೆಟ್ಟ ದೃಷ್ಟಿ ಬಗ್ಗೆ ನಾನು ಆಗಲೇ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಕೆಟ್ಟ ದೃಷ್ಟಿಯ ಪರಿಹಾರಕ್ಕೋಸ್ಕರನೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ, ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವಂಥವರಿಗೆ ಆ ಗುರುಬಲ ಕೆಲಸ ಮಾಡಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ಯಾವುದೇ ಗ್ರಹಚಾರ ಆಗಿದ್ರೂ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾದ ಈ ಕರುಂಗಾಲಿ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದ್ದೀವಿ ನೋಡಿ. ಇದು ಬರೇ ಸಿಂಪಲ್ ಕರುಂಗಾಲಿ ಬ್ರಾಸ್ಲೆಟ್ ಅಷ್ಟೇ ಅಲ್ಲ, ಇದಕ್ಕೆ ನಾನೊಂದು ತಾಯಿತ ಕೂಡ ಸೇರಿಸಿದ್ದೇನೆ. ಇದರಲ್ಲಿ ವಿಶೇಷವಾಗಿರತಕ್ಕಂತಹ ಪ್ರಸಾದ ಇರಲಿದೆ, ಭಸ್ಮ ಪ್ರಸಾದವಿರಲಿದೆ. ಇದರಲ್ಲಿ ಈ ತಾಯಿತವನ್ನ ಎನರ್ಜೈಸ್ ಮಾಡಿ, ಈ ಕರುಂಗಲಿ ಬ್ರಾಸ್ಲೆಟ್ ಅನ್ನು ಎನರ್ಜೈಸ್ ಮಾಡಿ ಕೊಡ್ತೇನೆ. ಕುದೃಷ್ಟಿ ಪರಿಹಾರ ಹೋಮ, ಆಮೇಲೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಸ್ವಯಂವರ ಪಾರ್ವತಿ ಹೋಮ ಜೊತೆಗೆ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಆಗುವಂತಹ ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್. ಬಹಳಷ್ಟು ಜನ ಕೇಳಿದ್ರು ನನಗೆ, ಮಾಲೆಯನ್ನು ಕೊಟ್ಟ ಗುರುಳೆ ಮಾಲೆ ದೊಡ್ಡದಾಗ್ಬಿಡುತ್ತೆ, ಒಂದು ಬ್ರಾಸ್ಲೆಟ್ ತರ ಕೊಡಿ ದಯವಿಟ್ಟು ಅಂತ ಹೇಳಿ. ಸೊ ಆದ್ರಿಂದ ನೋಡಿ, ನಿಮಗೆ ಕ್ಲೀನಾಗಿ ಕಾಣೋ ತರ ಇಲ್ಲಿ ಕಾಣ್ತಾ ಇದೆ ನೋಡಿ, ನಿಮ್ಮ ಕೈಗೆ ಹಾಕೊಳ್ಳೋ ತರನೇ ನೀಟಾಗಿ ಕರುಂಗಾಲಿ ಬ್ರಾಸ್ಲೆಟ್ ಅನ್ನ ಮಾಡಿಸಿದ್ದೇವೆ. ಜೊತೆಗೆ ಒಂದು ತಾಯಿತವನ್ನು ಸಹ ಇದಕ್ಕೆ ಸೇರಿಸಿದೆ, ನಿಮಗೆ ಫೋಟೋದಲ್ಲಿ ಕಾಣಬಹುದು. ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಜೊತೆಗೆ ತಾಯಿತನು ಇದಕ್ಕೆ ಹಾಕ್ಬಿಟ್ಟಿದ್ದಾನೆ. ಇಲ್ಲ ನೀವು ಬೇಕಾದ್ರೆ ತೆಗೆದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಹಾಕೊಂತೀರಾ, ಬಲಗೈ ತೋಳಲ್ಲಿ ಒಳಗಡೆ ಕಟ್ಕೊಳ್ತೀರಾ, ಕಟ್ಕೊಳ್ಬಹುದು. ಇಲ್ಲ ಅಂದ್ರೆ ಇದಕ್ಕೆ ಹೀಗೆ ಇದ್ರೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ತಾಯಿತದ ಜೊತೆಗೆ ಕರುಂಗಾಲಿ
ಮಾಲೆಯ ಕಾಂಬಿನೇಷನ್ ಇದೆಯಲ್ಲ, ಇದು ಒಳ್ಳೆ ಅದ್ಭುತವಾದ ಕಾಂಬಿನೇಷನ್ನು. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಳಬಹುದಾದಂಥ, ಧಾರಣೆ ಬೇಕಾಗಿರತಕ್ಕಂಥ, ಅವಶ್ಯಕತೆ ಇರತಕ್ಕಂಥ ಒಂದು ಪ್ರಸಾದವಾಗಿರಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು ರಾಶಿ ವಾಟ್ಸಪ್ ಮಾಡ್ಕೊಂಡ್ರು ಪರವಾಗಿಲ್ಲ. ಜೊತೆಗೆ ವಿಶೇಷವಾಗಿ ನಿಮ್ಮ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿ, ಹಾಗೂ ನಮ್ಮ ಸಂಕಲ್ಪ ಸೇವೆಗೆ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟರ್ ಮಾಡ್ಕೊಂಡ ಪ್ರತಿಯೊಬ್ಬರಿಗೂ ಸಹ ಅವತ್ತಿನ ಸಹ ಬೆಳಗ್ಗೆ ಅಮಾವಾಸ್ಯೆ ದಿವಸ ಆಗಸ್ಟ್ 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗಡೆ ಏನು ಸಂಕಲ್ಪ ಸೇವೆ ಆರಂಭಗೊಳ್ಳಲಿದೆ. ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಲಿದ್ದೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. 10:30 ನಂತರ ಎಲ್ಲ ಹೋಮಗಳು ಪ್ರಾರಂಭ ಆಗುತ್ತೆ. ಲೈವಲ್ಲಿ ಹೋಮಗಳು ಇರುತ್ತದೆ. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಒಂದು ಕರುಂಗಾಲಿ ಬ್ರಾಸ್ಲೆಟ್, ತಾಯತ ಸಹಿತವಾದ ಕರುಂಗಾಲಿ ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಎಲ್ಲರ ಕೈಗೂ ಆಗೋ ರೀತಿಯಲ್ಲೇ ಇದನ್ನ ಸಿದ್ಧಪಡಿಸಲಾಗಿದೆ. ಪ್ರತಿಯೊಬ್ಬರಿಗೂ ಸಹ ಕೈಯಲ್ಲಿ ಕೂತ್ಕೊಳ್ಳೋ ರೀತಿಯಲ್ಲೇ. ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ನೀವು ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಿದ್ದೇವೆ. ಸೊ ಪ್ರತಿಯೊಬ್ಬರಿಗೂ ಈ ವಿಚಾರ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಶ್ರಾವಣ ಮಾಸದ, ಅದು ಶ್ರಾವಣ ಶನಿವಾರ, ಅದು ಅಮಾವಾಸ್ಯೆ. ಇನ್ನು ಯಾವ ವರ್ಷ ಬರುತ್ತೋ ಗೊತ್ತಿಲ್ಲ. ಶ್ರಾವಣ ಮಾಸಕ್ಕೆ ಇನ್ನು 1 ವರ್ಷ ಕಾಯಬೇಕು. ಇದು ಒಂದು ದಿವಸ ಕಳೆದು ಬಿಡ್ತು ಅಂದ್ರೆ ಇನ್ನು ಮುಂದಿನ ವರ್ಷನೇ ಶ್ರಾವಣ ಮಾಸ ಬರತಕ್ಕಂಥದ್ದು. ಸೊ ಅದರಿಂದ ಈ ದಿವ್ಯವಾದ, ಅದ್ಭುತವಾದಂತಹ ಒಂದು ಪರ್ವ ದಿನದಂದು ನಾವು ಈ ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಬೇಗ ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿ, ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಚಾರ ಗೊತ್ತಾಗೋ ಥರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.